ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಇವತ್ತು ಬಂದ್ಬಿಟ್ಟು ಮಂಗಳವಾರ 21ನೇ ತಾರೀಕು. ಸೊ ಬೆಳಗಿನ ಜಾವ 4:01 ಸೊ ಆಲ್ರೆಡಿ ನೆನ್ನೆ ವ್ಲಾಗ್ ವಿಡಿಯೋ ನೋಡಿರ್ತೀರಾ. ಸೊ ಅದನ್ನ ಮುಗಿಸ್ಬಿಟ್ಟು ಒಂದು ಡ್ಯೂಟಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಂಗಳವಾರ ಡ್ಯೂಟಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ 4 ಗಂಟೆಯಿಂದ. ಸೊ ನೋಡಬಾ ಇವತ್ತು ಎಷ್ಟು ಅವರ್ ಲಾಗಿನ್ ಇರ್ತೀನಿ. ಇವತ್ತು ಕೂಡ ಹಬ್ಬ ಇದೆ, ನೋಡಬಾ. ನೆನ್ನೆ ನೋಡಿರ್ತೀರ ಬುಕ್ಕಿಂಗು 17 ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗಿತ್ತು ಅಂತ. ಸೊ ತುಂಬಾ ಬೇಜಾರಾಯಿತು. ಬಟ್ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಡ್ಯೂಟಿ ಏನಿರುತ್ತಾ ಅಂತ. ಸೊ ವಿಡಿಯೋನ ಮಿಸ್ ಮಾಡಿದ್ರೆ ನೀವು ಕೊನೆವರೆಗೂ ನೋಡಿ ಎಷ್ಟು ಅರ್ನಿಂಗ್ ಮಾಡ್ತೀನಿ ಮತ್ತು ಎಷ್ಟು ಅವರ್ ಲಾಗಿನ್ ಇರ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿನ ವಿಡಿಯೋ ನೋಡಬೇಕಾಗತ್ತೆ. ಸೊ ವಿಡಿಯೋ ಶುರು ಮಾಡೋಣ ಗೈಸ್, ಬನ್ನಿ. ಆಲ್ರೆಡಿ ಬಂದ್ಬಿಟ್ಟು ನೆನ್ನೆ ವಿಡಿಯೋ ನೋಡಿರ್ತೀರ. ಸೊ 17ನೇದು ಡ್ಯೂಟಿನ ಡ್ರಾಪ್ ಮಾಡಿಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಲೊಕೇಶನಲ್ಲಿ ಯಾವುದೋ ಬುಕ್ಕಿಂಗ್ಸ್ಗಳು ಬಂದಿಲ್ಲ. ಸೊ ನೋಡುವ ಗೈಸ್, ಬಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಮೊದಲನೇ ಡ್ಯೂಟಿ ಟೈಮ್ ಬಂದ್ಬಿಟ್ಟು 9 ಗಂಟೆ. ಟ್ರಿಪ್ಸ್ ಬಂದ್ಬಿಟ್ಟು 4 ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ. ಆಯ್ತಾ, ಒಂದು ಡ್ರಾಪ್ ಮಾಡಿದೆ, ಹತ್ತತ್ರ 35 ಕಿಲೋಮೀಟರ್ ಡ್ರಾಪ್ ಮಾಡಿದ್ದು ಗೈಸ್. ಬರೀ 1 ಅವರ್ ತೊಗೊಂಡೈತೆ. ಸೊ ಇವತ್ತು ಫುಲ್ ಟ್ರಾಫಿಕ್ ಇಲ್ಲ ಅಂದ್ಕೊಳ್ಳಿ. ಸೊ ನಾರ್ಮಲ್ ಟೈಮಲ್ಲಿ ಆಗಿದ್ರೆ 35 ಕಿಲೋಮೀಟರ್ ಡ್ರಾಪ್ ಮಾಡೋದಕ್ಕೆ ಹತ್ತತ್ರ 1.5 ಗಂಟೆ ಟೈಮಿಂದ 1 ಗಂಟೆ ಟೈಮ್ ತಗೊಳ್ಳೋದು. ಸೊ ಬಟ್ ಇವತ್ತು ಟ್ರಾಫಿಕ್ ಇಲ್ಲ, ಖಾಲಿ ಐತೆ, ಎಲ್ಲ ರೋಡು ಖಾಲಿ ಐತೆ. ಸೊ ಡ್ರಾಪ್ ಮಾಡಿದೆ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 1900 ಚಿಲ್ಲರೆ ಆಗೈತೆ 4 ಟ್ರಿಪ್ಗೆ. 9 ಗಂಟೆ ಬೆಳಗ್ಗೆ. ಆಯಿತಾ, ಸೊ ಇನ್ನೂ ಏನು ತಿಂದಿಲ್ಲ, ಟೀ ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹಿಂದೆ ಟೀ ಇಲ್ಲೇ ಯಾವುದು ಇದು ಊಡಿಗೆ ಹೋಗೋ ರೋಡಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ಡ್ರಾಪ್ ಮಾಡಿಬಿಟ್ರು ಹೋಗಿ ಹಿಂದೆ ಟೀ ಅಂಗಡಿ ಇದೆ, ಬನ್ನಿ ಗೈಸ್ ಹೋಗಿ ಟೀ ಕುಡ್ಕೊಂಬರೋಣ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಹತ್ತತ್ರ 1 ಗಂಟೆ ಕರೆಕ್ಟಾಗಿ. ಸೊ ಇವಾಗ ಬಂದ್ಬಿಟ್ಟು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಗುಮ್ನಳ್ಳಿ ಇದೆಯಲ್ಲ, ಸೊ ಅಲ್ಲಿಗೆ ಒಂದು ಡ್ರಾಪ್ ಇತ್ತು. ಸೊ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಬೋದು. ಸೊ 300 ರೂಪಾಯಿ ಮಾಡಿದ್ಕೆ ಬಂದ್ಬಿಟ್ಟು 300 ರೂಪಾಯಿ ಕೊಟ್ಟಿದ್ದಾನೆ. ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಗುಮ್ನಳ್ಳಿಯಿಂದ ಮನೆ ಹತ್ರ ಇರೋದು. ಆಯ್ತಾ, ಸ್ವಲ್ಪ ಸ್ಕ್ರೀನಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ಬೆಳಗಿನ ಜಾವ 4 ಗಂಟೆಯಿಂದ ಇಲ್ಲಿ ತನಕ ಹತ್ತತ್ರ ಒಂದು 8 ಗಂಟೆ ಇಲ್ಲ 8:15 ಗಂಟೆ ಟೈಮ್ ಆನ್ಲೈನ್ ಅವರ್ಸ್ ಆಗೈತೆ. ಟ್ರಿಪ್ಸ್ ಬಂದ್ಬಿಟ್ಟು 8 ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 1578 ರೂಪಾಯಿನ ಅರ್ನಿಂಗ್ಸ್ ಆಗೈತೆ 8 ಟ್ರಿಪ್ಗೆ. ಸೊ ಇಲ್ಲಿವರೆಗೂ 8:15 ಗಂಟೆ ಟೈಮ್ ಆನ್ಲೈನಲ್ಲಿ ಇರೋದಕ್ಕೆ. ಆಯ್ತಾ, ಹಾಕಿದ್ದೆ, ಆ ವಿಡಿಯೋ ನೋಡ್ಕೊಂಡ್ ಬಂದಿದ್ದು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದನ್ನೆಷ್ಟು ಹತ್ತತ್ರ ಒಂದು 17 ಅವರ್ ಲಾಗಿನ್ ಅಲ್ಲಿದ್ದು ಕೂಡ 2,000 ಚಿಲ್ಲರೆ ಅರ್ನಿಂಗ್ಸ್ ಆಗಿತ್ತು. 2,500 ಚಿಲ್ಲರೆ. ಸೊ ಈ ಥರ ಒಂದು ದಿವಸ ಚೆನ್ನಾಗಿದ್ರೆ ಒಂದು ದಿವಸ ಚೆನ್ನಾಗಿರಲ್ಲ. ಸೊ ಇವತ್ತು ಕೂಡ ಹಬ್ಬ ಇರೋದ್ರಿಂದ ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ಸ್ ಕೊಟ್ಟು ನಾನೇ ಸುಮಾರು ಬುಕ್ಕಿಂಗ್ಸ್ ನಾನು ನೋಡ್ಕೊಂಡು ತೊಗೊಂಡು ಬೇರೆ ಬುಕ್ಕಿಂಗ್ಸ್ನ ತೊಗೊಳ್ದೇ ಇರೋ ರೀಸನ್ನಿಂದ ಸ್ವಲ್ಪ ಆಕ್ಸೆಪ್ಟೆನ್ಸ್ ರೇಟು ಕೂಡ 44% ಏನೋ ಐತೆ. ಆಯ್ತಾ, ಕ್ಯಾನ್ಸಲ್ ಯಾವುದು ಮಾಡಿಲ್ಲ ಗೈಸ್. ಆಯ್ತಾ, ಲಾಸ್ಟ್ ವೀಕ್ ಏನಾಯ್ತು ಅದು ಆಗೋಯ್ತು. ಸೊ ಈ ವೀಕಿಂದ ನಾನಂತೂ ರೆಂಟು ಆದಷ್ಟು ನನ್ನ ಟಾರ್ಗೆಟ್ ಬಂದ್ಬಿಟ್ಟು 95 ಟ್ರಿಪ್ ಮೇಲ್ಗಡೆ ಮಾಡಬೇಕು ಅಂತ ಟಾರ್ಗೆಟ್ ಐತೆ. ಸೊ ನಾನಂತೂ ಬಿಡಲ್ಲ ಗೈಸ್, ಏನಕ್ಕಂತಂದರೆ ಆಲ್ರೆಡಿ ಇವರು ದುಡ್ಡು ತಿಂತಿರೋದೇ ಬೇಜಾನ್ ಥರದ, ಎಲ್ಲ ಥರದಲ್ಲೂ ದುಡ್ಡನ್ನ ತಿಂತಿದ್ದಾರೆ. ಸೊ ನಾವ್ಯಾಕೆ ಬಿಟ್ಕೊಡ್ಬೇಕು ಅಲ್ವಾ? ಸೊ ನೋಡವ, ಆದಷ್ಟು ನಾನು ಟ್ರೈ ಮಾಡಿ ಎಷ್ಟಾದಷ್ಟು ಕಡಿಮೆ ರೆಂಟು ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ಟ್ರಿಪ್ಸ್ನ ಮಾಡಿ. ಈಗ ಹಬ್ಬ ಬೇರೆ, ಹೋಗೋಣ. ಮನೆ ಹತ್ರ ಹೆಂಗಿದ್ದು ಡ್ಯೂಟಿ ಅಂದರೆ ಬುಕ್ಕಿಂಗ್ ಬಿದ್ದಿದೆ. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇವತ್ತು ಹಬ್ಬ ಇರೋದ್ರಿಂದ ಮಕ್ಳ ಜೊತೆ ಸ್ವಲ್ಪ ಪಟಾಕಿ ತಂದು ಕೊಟ್ಟಿದ್ದೀನಿ. ಸೊ ಅವ್ರ ಜೊತೆ ಸ್ವಲ್ಪ ಸೆಲೆಬ್ರೇಟ್ ಮಾಡಿಬಿಟ್ಟು ನೈಟ್ ತಿರ್ಗಾ ಆನ್ ಮಾಡ್ಕೊಳ್ತೀನಿ. 8 ಟ್ರಿಪ್ ಆಗಿದೆ. ಡೈಲಿ ಟಾರ್ಗೆಟ್ ಒಂದು 15 ಟ್ರಿಪ್ ಅಂತ ಎಲ್ಲ ಐತೆ ನಂದು. ಸೊ ನೆನ್ನೆ ಒಂದು 17 ಟ್ರಿಪ್ ಆಗಿತ್ತು, ಇವತ್ತು ಒಂದು 8 ಆಗಿದೆ ಇವಾಗ ಇಲ್ಲಿ ತನಕ. ಸೊ ರಾತ್ರಿ ಆನ್ ಮಾಡ್ಕೊಳ್ತೀನಿ. ಬೆಳಗ್ಗೆ 4 ಗಂಟೆ ತನಕ ಎಷ್ಟು ಇನ್ನೊಂದು 5 ಟ್ರಿಪ್ಪು, ಬರೀ 15 ಅಂತಲ್ಲ, ಜಾಸ್ತಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗೈತೆ ಇವತ್ತು ಮತ್ತು ಎಷ್ಟು ಅವರ್ ಲಾಗಿನ್ ಇರ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಆಯಿತಾ, ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 5:30 6 ಗಂಟೆ. ಸೊ ಮಲಗಿದ್ದೆ. ಸೊ ಮಲಗಿದ್ದು ಮನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಸೊ ಮಲಗಿ ಇವಾಗ ಎದ್ಬಿಟ್ಟು ಸಂಜೆ ಆಯ್ತಾ ಬಂತು. ಗಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಸೊ ಗಾಡಿ ಪೂರ್ತಿ ಗಲೀಜಾಗ್ಬಿಟ್ಟಿತ್ತು, ಒಳಗಡೆ ಮ್ಯಾಟು ಗೀಟು ಏನೂ ಇಲ್ಲದೆ ರೀಸನ್ ಹೊಸ ಗಾಡಿ ಆಗಿರೋದ್ರಿಂದ. ಸೊ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ನೋಡಿ, ಇಲ್ಲಿ ಡ್ರೈವರ್ ಸೀಟ್ ಹತ್ರ ಈ ಕಡೆ ಈ ಥರ ಮಣ್ಣು. ಇಲ್ಲಿ ಹಿಂದ್ಗಡೆ ನೋಡ್ತೀರಾ ಅಂತಂದರೆ, ಸೊ ನೋಡಿ ಹಿಂದ್ಗಡೆ ಇಲ್ಲಿ
ಈ ಥರ ಕೆಳಗಡೆನೇ ಈ ಥರ ಮಣ್ಣುಗಳು. ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ಈಚೆ ಎಲ್ಲ ಇಂಟು ಸೊ ನೋಡಿ ಇಲ್ಲಿ ಕೆಂಪುಗಾಗ್ಬಿಡೈತೆ ಇಲ್ಲೆಲ್ಲ. ಸೊ ಇದೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ನೋಡಿರಿ ಯಾವ ಥರ ಆಗೈತೆ ಗಾಡಿ. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಹಾಕಿದ್ದೀನಿ ನೋಡ್ಬೋದು, ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಸೊ ಹಬ್ಬ ಎಲ್ಲ ಆಯಿತು, ರಾತ್ರಿ ಆಗೈತೆ, ಡ್ಯೂಟಿ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಕೀನೇ ಹಾಕಿಲ್ಲ, ಹಂಗೆ ಓಪನ್ ಮಾಡ್ತಾಯಿದ್ದೀನಿ. ನಿದ್ದೆಗಳಲ್ಲಿ ಹೆಂಗಂದ್ರೆ ಹಂಗೆ ಓಪನ್ ಮಾಡ್ತಾಯಿದ್ದೀನಿ. ಸೊ 10:40 ಮೇಲೆ ಆಗೈತೆ. ಬನ್ನಿ ಹೋಗೋಣ, ಡ್ಯೂಟಿನ ಆನ್ ಮಾಡಿಕೊಂಡು ಹೋಗೋಣ. ಸೊ ಬೆಳಗ್ಗೆ ಬಂದ್ಬಿಟ್ಟು ಎಷ್ಟು ಟ್ರಿಪ್ ಆಗಿತ್ತು ಅಂತ ಹೇಳಿದ್ದೆ ನಿಮಗೆ, 8 ಟ್ರಿಪ್ಪು ಏನೋ ಆಗಿತ್ತಲ್ವ. ಸೊ ಇವಾಗ ಹೋಗ್ಬಿಟ್ಟು ಬೆಳಗ್ಗೆ 4 ಗಂಟೆ ತನಕ 11 ಗಂಟೆ ಅಂದ್ಕೊಳ್ಳಿ. ಇವಾಗ ಐ ಥಿಂಕ್ ಬುಕ್ಕಿಂಗ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಏನಕ್ಕಂತಂದರೆ ಹಬ್ಬಕ್ಕಂತ ಎಲ್ಲ ಹೊರಗಡೆ, ಬೆಂಗಳೂರಿಂದ ಹೊರಗಡೆ ಹೋಗಿರೋರೆಲ್ಲ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರ್ತಾರೆ. ಸೊ ಇವತ್ತು ರೈಲ್ವೆ ಸ್ಟೇಷನು ಮತ್ತು ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕು, ಸೊ ಅಲ್ಲೆಲ್ಲ ಕೂಡ ಹೆವಿ ಬುಕ್ಕಿಂಗ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡುವ ಯಾವ ಥರ ಕೊಡ್ತಾನೆ ಏನೇ ಇರ್ತಾ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು 4 ಗಂಟೆಗೆ ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡ್ದೆ ಅನ್ಕೊಂಡು ನೋಡಿ ಗೈಸ್. ಡ್ಯೂಟಿ ಬಂದ್ಬಿಟ್ಟು 2 ಡ್ಯೂಟಿ ಎಕ್ಸ್ಟ್ರಾ ಆಯಿತು, 8 ಆಗಿತ್ತಲ್ಲ. ಸೊ ಇವಾಗ 10 ಟ್ರಿಪ್ ಕಂಪ್ಲೀಟ್ ಆಗೈತೆ. ಯಾವುದೋ ಹೆಸರುಘಟ್ಟ ರೋಡ್ಗೆ ಕರ್ಕೊಂಬಂದು ಬಿಸಾಕ್ತಾಕೋ. ಇವಾಗ 15 ಈ ರೋಡ್ಗೆ ಬರೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಬೇಕಾಗಿತ್ತು. ಯಾಕಾದ್ರೂ ತೊಗೊಂಬಿಟ್ನೋ ಅಂತ ಅನಿಸ್ಬಿಡ್ದು. ಸೊ ಕೊಟ್ಟಿರೋದು ಬಂದ್ಬಿಟ್ಟು 400 ರೂಪಾಯಿ ಏನೋ, 400 ಚಿಲ್ಲರೆ ಏನೋ ಕೊಟ್ಟೋನು ಅಮೌಂಟು. ಸೊ ಟೈಮ್ ಬಂದ್ಬಿಟ್ಟು 12:42 ಏನೋ ಆಗೈತೆ ಟೈಮು. ಸೊ ಇನ್ನೇನು ಮಾಡೋದು, ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಈ ಕಡೆ. ನಾನು ಜಾಸ್ತಿ ಡ್ಯೂಟಿಗೆ ಬಂದಿಲ್ಲ, ನಂಗೆ ನೆನಪೇ ಎಲ್ಲ ಬಂದಿರೋದು. ಈ ಕಡೆ ಏನು ಡ್ಯೂಟಿ ಕೊಡ್ತಾನೆ, ಏನು ಕತೆ ಅನ್ನೋದೇ ನಂಗೆ ಗೊತ್ತಿಲ್ಲ ಗೈಸ್, ಆಯಿತಾ. ಕಿತ್ತೋಗಿರೋ ಮಣ್ಣು ರೋಡೇ ಇಲ್ಲ ಅಂಥ ರೋಡಲ್ಲೆಲ್ಲ ಕರ್ಕೊಂಬಂದೈತೆ. ಅವನು ಪ್ಯಾಸೆಂಜರ್ಗೆ ರೋಡ್ ಗೊತ್ತಿದ್ರೆ ಹೇಳೋ ಒಂದು, ಅವನಿಗೂ ಗೊತ್ತಿಲ್ಲ ಅಂತ ಅಂದು ಕೂತ್ಕೊಂಡಿದ್ದ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ ಗೈಸ್. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇರಿ. ಟೈಮ್ ಬಂದ್ಬಿಟ್ಟು ಹತ್ರ ಒಂದು 5 ನಿಮಿಷ ಇದೆ 4 ಗಂಟೆ ಆಗೋದಕ್ಕೆ. ಸೊ ಆಯಿತಾ, 12 ಟ್ರಿಪ್ಸ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 4,886 ರೂಪಾಯಿನೂ ಆಗೈತೆ ಸರ್. ಹತ್ತತ್ರ 5,000 ರೂಪಾಯಿಗೆ 117 ರೂಪಾಯಿನ 117 ರೂಪಾಯಿನ ಕಡಿಮೆ ಆಗಿ ಹತ್ತತ್ರ 4,800 ಚಿಲ್ಲರೆ ಆಗೈತೆ. ಲಾಗಿನ್ ಅವರ್ಸ್ ಬಂದ್ಬಿಟ್ಟು 13 ಅವರ್ ಲಾಗಿನ್ ಅವರ್, ಆಯಿತಾ. ಸೊ ಒಂದು ಏರ್ಪೋರ್ಟ್ಗೆ ಡ್ರಾಪ್ ಇತ್ತು, ಲಾಸ್ಟು ಡ್ರಾಪ್ ಮಾಡಿದ್ದೀನಿ. ಈಗ ಹತ್ತತ್ರ ಒಂದು 5 ನಿಮಿಷ ಇದೆ 4 ಗಂಟೆಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಟಾರ್ಗೆಟ್, ಡೈಲಿ ಟ್ರಿಪ್ಸ್ ಟಾರ್ಗೆಟ್ ಏನಿದೆ, ಸೊ ಅದು 15 ಇತ್ತು. ಸೊ ಬಟ್ 12 ಆಗಿದೆ, ಇನ್ನು 3 ಟ್ರಿಪ್ ಮಾಡೋಕ್ಕಾಗಲಿಲ್ಲ. ಸೊ ಅದು ಚಲ್ಗಟ್ಟ ಅಂತ ತೆಗ್ದು ಬಿಸಾಕ್ಬಿಟ್ನಲ್ಲ ರಾತ್ರಿ. ಸೊ ಅಲ್ಲೇ ಸ್ವಲ್ಪ ಸುಮಾರು ಹೊತ್ತು ವೆಯ್ಟ್ ಮಾಡಿಸ್ತಾ, ಅಲ್ಲಿ ಜಾಸ್ತಿ ಬುಕ್ಕಿಂಗ್ಸ್ ಏನು ಕೊಡಲಿಲ್ಲ. ಹತ್ತತ್ರ ಒಂದು 3-4 ಬುಕ್ಕಿಂಗ್ಸ್ ಅಷ್ಟೇ ಆಗಿದ್ದು. ಸೊ ಅದಕ್ಕೋಸ್ಕರ ಆಗಿಲ್ಲ. ಸೊ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬೈ ಬೈ.